ಸಲೂನ್ ಸಿಬ್ಬಂದಿ ಸಂಜು ಪತ್ನಿಯಿಂದ ಒಂದು ದೂರು ದಾಖಲಾಗಿದೆ. ದಾಂಧಲೆಗೆ ಸಂಬಂಧಪಟ್ಟಂತೆ ಸಲೂನ್ಗೆ ನುಗ್ಗಿದಂತಹ ಲೇಡಿ ಗ್ಯಾಂಗ್ ದಾಂಧಲೆ ಮಾಡಿದೆ ಅನ್ನೋದು ಆರೋಪ. ಸಲೂನ್ ಸಿಬ್ಬಂದಿ ಮೇಲೆ ಹಿಗ್ಗಾಮುಗ್ಗ ಇವರು ಹಲ್ಲೆ ಮಾಡಿದ್ದಾರೆ. ಬಂದವರು ಒಳಗಡೆ ಸಿಗರೇಟ್ ಸೇತ ಸಂಜುಗೆ ಕಾಲಿನಿಂದ ಒದ್ದು ರೌಡಿಸಮ್ನೆಲ್ಲ ಮಾಡಿದ್ದಾರೆ ಅನ್ನೋದು ಅವರ ಮೇಲಿರುವಂತಹ ಆರೋಪ. ಇನ್ನು ಅವರು ಜಗಳ ಆಡುವಂತಹ ವಿಜುವಲ್ಸ್ ಕೂಡ ಲಭ್ಯ ಆಗ್ತಾ ಇದೆ, ನೀವು ಗಮನಿಸ್ತಾ ಇದ್ದೀರಾ. ಇದಕ್ಕೆಲ್ಲ ಕಾರಣ ಏನು ಅಂದರೆ ಮುಂಚೆ ಕೆಲಸ ಮಾಡ್ತಾ ಇದ್ದಂತಹ ಮೊದಲು ಮಾಡ್ತಾ ಇದ್ದಂತಹ ಸ್ಪಾ ಕೆಲಸ ಬಿಟ್ಟು ಹೊಸ ಸಲೂನನ್ನು ಓಪನ್ ಮಾಡಿದ್ರು ಅನ್ನೋ ಸಿಟ್ಟಂತೆ ಇವರಿಗೆ. ಬಟ್ ಇವ್ರು ಯಾಕೆ ಸಿಟ್ಟು ಮಾಡ್ಕೊಳ್ತಾರೆ ಅನ್ನೋದು ಪ್ರಶ್ನೆ. ಆಮೇಲೆ ಎಷ್ಟು ರಾಜಾರೋಷವಾಗಿ ಸಲೂನ್ ಒಳಗೆ ಬರ್ತಾರೆ, ಅಲ್ಲೇ ಸಿಗರೇಟ್ ಸೇರ್ತಾರೆ. ಏನು ಅಂದ್ಕೊಂಡಿದ್ದಾರೆ ಇವರು? ಕಾನೂನು ಸುವ್ಯವಸ್ಥೆ ಅನ್ನೋದು ಒಂದು ಇದೆಯಾ ರಾಜ್ಯದಲ್ಲಿ? ಮಂಗಳೂರಿನಲ್ಲಿ ಬಿಡಿ, ಮಾತಾಡೋದೇ ಬೇಡ ಅದ್ರ ಬಗ್ಗೆ. ಇಲ್ಲಿ ಬೆಂಗಳೂರಿನಲ್ಲೂ ಹಿಂಗೆ ಆಗುತ್ತೆ ಅಂದರೆ ಇವ್ರಿಗೆಲ್ಲ ಧೈರ್ಯ ಎಲ್ಲಿಂದ ಬಂತು? ಪೊಲೀಸರ ಮೇಲೆ ಭಯ ಹೋದಾಗಲ್ವಾ ಹಿಂಗೆ ಒಳಗಡೆ ಬಂದು ಸಿಗರೇಟ್ ಸೇತ್ಕೊಂಡು ತುಳಿದು ಒದ್ದು ಜಗಳ ಮಾಡಿಕೊಂಡು ಅಲ್ಲಿ ಯಾರೋ ಒಬ್ಬರು ತಪ್ಪಿಸೋದಕ್ಕೆ ನೋಡ್ತಾ ಇದ್ದಾರೆ. ಆ ಸಿಬ್ಬಂದಿಗೆ ನೋಡಿ, ಆ ವ್ಯಕ್ತಿಗೆ ನೋಡಿ ಹೆಂಗೆ ಥಳಿಸೋ ಕೆಲಸ ಆಗ್ತಾ ಇದೆ ಅಂತ. ಒಬ್ಬನನ್ನು 3-4 ಜನ ಬಂದಲ್ಲಿ ಹೊಡಿತಾ ಇದ್ದಾರೆ. ಆಮೇಲೆ ಬಿಡಿಸೋಕೆ ಬಂದಂತಹ ಇನ್ನೊಬ್ಬ ಮಹಿಳೆ ಮೇಲೂ ಕೂಡ ಹಲ್ಲೆ. ಕಾನೂನು ಸುವ್ಯವಸ್ಥೆ ಅನ್ನೋದು ಒಂದು ಇದೆಯಾ? ಇವರೆಲ್ಲರಿಗೂ ರೌಡಿ ಹಿನ್ನೆಲೆ ಇದೆಯಾ ಅನ್ನೋದು ಪ್ರಶ್ನೆ. ಯಾಕಂದರೆ ಇಷ್ಟು ರಾಜಾರೋಷವಾಗಿ ಬಂದು ಜಗಳ ಮಾಡಿ ಹೊಡೆದಾಡೋದಕ್ಕೆ, ಸಿಗರೇಟ್ ಸೇದೋದಕ್ಕೆಲ್ಲ ಸಾಮಾನ್ಯ ಜನರಿಗೆಲ್ಲ ಹೀಗೆಲ್ಲ ಧೈರ್ಯ ಬರಲ್ಲ. ಸೊ ನಿರಂತರವಾಗಿ ಅವರು ಕಾನೂನನ್ನು ಮುರ್ಕೊಂಡು ಬಂದವ್ರೆ. ಆಮೇಲೆ ಏನು ಮಾಡಲ್ಲ ನಮಗೆ ಪೊಲೀಸರು ಅನ್ನೋ ಭಯ ಹೋದಾಗಲೇ ಇಂಥದ್ದೆಲ್ಲ ಆಗೋದು.